ಮೆಟಾ ಕಂಪನಿ ಉಚಿತ ಆಪ್ಗಳಿಂದ ಶತಕೋಟಿ ಸಂಪಾದಿಸುವ ರಹಸ್ಯ ಮತ್ತು ಈಗ ಎಐ ಕಡೆಗೆ ತಿರುಗುತ್ತಿರುವ ಬಗೆಯನ್ನು ಇಂದು ವಿಶ್ಲೇಷಿಸೋಣ. ನೇರವಾಗಿ ವಿಷಯಕ್ಕೆ ಬರೋಣ. ಸಂಪೂರ್ಣ ಉಚಿತವಾಗಿರುವ ಈ ಆಪ್ಗಳು ಇಷ್ಟೊಂದು ಅಗಾಧವಾದ ಸಂಪತ್ತನ್ನು ಗಳಿಸುವುದು ಹೇಗೆ? ಇದರ ರಹಸ್ಯವೇ ಪ್ಲಾಟ್ಫಾರ್ಮ್ ಬಿಸ್ನೆಸ್ ಮಾಡೆಲ್. ಬಳಕೆದಾರರು ಮತ್ತು ವ್ಯಾಪಾರಗಳ ನಡುವೆ ಸಂಪರ್ಕ ಕಲ್ಪಿಸಿ ಅದೇ ಡೇಟಾವನ್ನು ಇದು ಹಣವಾಗಿಸುತ್ತದೆ. ಇಲ್ಲಿ ನೋಡಿ, ತನ್ನ ಬೃಹತ್ ಜಾಹೀರಾತು ವ್ಯವಸ್ಥೆಗಾಗಿ ಮೆಟಾ ಈ 4 ಪ್ರಮುಖ ಮೂಲಗಳಿಂದ ನಿರಂತರವಾಗಿ ಡೇಟಾ ಕಲೆ ಹಾಕುತ್ತದೆ. ಖಂಡಿತ ಆಶ್ಚರ್ಯವಾಗತ್ತೆ. ಈ ಬೃಹತ್ ಡೇಟಾದಿಂದ ವಿಶ್ವಾದ್ಯಂತ ಪ್ರತಿ ವ್ಯಕ್ತಿಯಿಂದ ಮೆಟಾಗೆ ಸರಾಸರಿ $9.82 ಆದಾಯ ಸಿಗುತ್ತಿದೆ. ಇನ್ಸ್ಟಾಗ್ರಾಂನ ಈ ಗ್ರಾಫ್ ನೋಡಿ. ಕೇವಲ ಫೋಟೋ ಆಪ್ ಆಗಿದ್ದ ಇದು ಇಂದು ಮೆಟಾದ ಆರ್ಥಿಕ ಶಕ್ತಿಯ ಕಿರೀಟವಾಗಿದೆ. 2024ರಲ್ಲಿ ಕೇವಲ ಸೋಷಿಯಲ್ ಕಾಮರ್ಸ್ ಮೂಲಕವೇ ಇನ್ಸ್ಟಾಗ್ರಾಂ ಬರೋಬ್ಬರಿ $37.2 ಬಿಲಿಯನ್ ಬೃಹತ್ ಆದಾಯ ಎಳೆದು ತಂದಿದೆ. ಇದರ ಪರಿಣಾಮವೇನು ಗೊತ್ತಾ? 2026ರ ಜಾಗತಿಕ ಡಿಜಿಟಲ್ ಜಾಹೀರಾತು ಮಾರುಕಟ್ಟೆಯಲ್ಲಿ ಗೂಗಲ್ ಅನ್ನೇ ಹಿಂದಿಕ್ಕಿ ಮೆಟಾ ಅಗ್ರಸ್ಥಾನಕ್ಕೇರಿದೆ. ಆದರೆ ಇಲ್ಲಿ ದೊಡ್ಡದೊಂದು ವಿಪರ್ಯಾಸವಿದೆ. ಇತಿಹಾಸದಲ್ಲೇ ದಾಖಲೆಯ ಆದಾಯದ ನಡುವೆಯೂ ಕಂಪನಿಯ ಅಡಿಪಾಯದಲ್ಲೇ ಮೊದಲ ಬಾರಿಗೆ ಬಿರುಕು ಕಾಣಿಸಿಕೊಂಡಿದೆ. ಭೌಗೋಳಿಕ ರಾಜಕೀಯ ಸಮಸ್ಯೆಗಳು ಮತ್ತು ವಾಟ್ಸಾಪ್ ನಿಷೇಧದಿಂದಾಗಿ ಮೆಟಾದ ದೈನಂದಿನ ಬಳಕೆದಾರರ ಸಂಖ್ಯೆ ಐತಿಹಾಸಿಕವಾಗಿ ಮೊದಲ ಬಾರಿಗೆ ಕುಸಿತ ಕಂಡಿದೆ. ಈ ಬಿಕ್ಕಟ್ಟಿನಿಂದ ಪಾರಾಗಲು ಹಳೆಯ ಡೇಟಾ ಮಾಡೆಲ್ ಬಿಟ್ಟು ಕೃತಕ ಬುದ್ಧಿಮತ್ತೆ ಅಥವಾ ಎಐ ಕಡೆಗೆ ಮೆಟಾ ಸಂಪೂರ್ಣವಾಗಿ ವಾಲುತ್ತಿದೆ. ಈ ಎಐ ಗೀಳು ಎಷ್ಟರ ಮಟ್ಟಿಗಿದೆ ಎಂದರೆ 2026ರಲ್ಲಿ ಎಐ ಮೂಲಸೌಕರ್ಯಕ್ಕಾಗಿ ಬರೋಬ್ಬರಿ $145 ಬಿಲಿಯನ್ ಬಂಡವಾಳ ಮೀಸಲಿಡಲಾಗಿದೆ. ಈ ಅಗಾಧ ಹಣ ಬೃಹತ್ ಡೇಟಾ ಸೆಂಟರ್, ಚಿಪ್ಗಳು ಮತ್ತು ಮ್ಯೂಸ್ ಸ್ಪಾರ್ಕ್ನಂತಹ ಶಕ್ತಿಶಾಲಿ ಎಐ ಮಾಡೆಲ್ಗಳ ನಿರ್ಮಾಣಕ್ಕೆ ಸುರಿಯಲಾಗುತ್ತಿದೆ. ಒಂದೆಡೆ ಯಂತ್ರಗಳಿಗಾಗಿ ಬಿಲಿಯನ್ಗಟ್ಟಲೆ ಖರ್ಚು, ಮತ್ತೊಂದೆಡೆ ಬರೋಬ್ಬರಿ 8,000 ಮಾನವ ಉದ್ಯೋಗಗಳ ಕಡಿತ. ಇದೊಂದು ಕಟುಸತ್ಯ. ಇತ್ತ ರಿಯಾಲಿಟಿ ಲ್ಯಾಬ್ಸ್ನ ಮೆಟಾವರ್ಸ್ ವಿಭಾಗವು ಬಜೆಟ್ ಕಡಿತದ ಜೊತೆಗೆ $90 ಬಿಲಿಯನ್ ಅಧಿಕ ಐತಿಹಾಸಿಕ ನಷ್ಟ ಅನುಭವಿಸುತ್ತಿದೆ. ಕೊನೆಯದಾಗಿ ಒಂದು ಪ್ರಶ್ನೆ. ಕುಸಿಯುತ್ತಿರುವ ಬಳಕೆದಾರರ ಸಂಖ್ಯೆಯನ್ನು ಸರಿದೂಗಿಸಿ ಈ ಬೃಹತ್ ಸಾಮ್ರಾಜ್ಯ ಉಳಿಸಿಕೊಳ್ಳಲು ಮೆಟಾದ ಎಐ ತಂತ್ರಕ್ಕೆ ಸಾಧ್ಯವೇ?